ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಮಿಂಟಾದೇವಿ ಫೋಟೋ ಇರೋದು ಯಾಕೆ? ಪ್ರಿಯಾಂಕಾ ಗಾಂಧಿ ಅವರ ಟಿ ಶರ್ಟ್ ಮೇಲಿದ್ದ ಆ ಮಹಿಳೆ ಯಾರು? 124 ವರ್ಷದ ಈ ಮಿಂಟಾದೇವಿ ಯಾರು? ಅಷ್ಟಕ್ಕೂ ಪ್ರತಿಪಕ್ಷದ ಈ ಸಂಸದರು ಮಹಿಳೆ ಚಿತ್ರ ಇರೋ ಈ ಟಿ ಶರ್ಟ್ ಅನ್ನ ಧರಿಸಿ ಪ್ರತಿಭಟನೆ ಮಾಡಿದ್ಯಾಕೆ? ನಮಸ್ಕಾರ. ಕಳೆದ 1 ದಶಕದಲ್ಲಿ ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ಮತ ಕಳುವು ಹೆಚ್ಚಾಗಿ ಕೇಳಿಬರ್ತಾ ಇದೆ. ಇದಕ್ಕೆ ಮಹಾರಾಷ್ಟ್ರ, ಹರಿಯಾಣದಲ್ಲಿ ನಡೆದ ಘಟನೆಗಳೇ ಸಾಕ್ಷಿಯಾಗಿದ್ರು. ಇತ್ತೀಚೆಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಮಾಡಿದ ಆರೋಪ ಮತ್ತೊಮ್ಮೆ ಈ ವಿಷಯವನ್ನ ದೇಶದ ರಾಜಕೀಯ ಚರ್ಚೆಯ ಕೇಂದ್ರ ಬಿಂದುವಿಗೆ ತಂದು ನಿಲ್ಲಿಸಿದೆ. ಅವರು ಸಾರ್ವಜನಿಕ ವೇದಿಕೆಯಲ್ಲಿ ಮತದಾನ ಪ್ರಕ್ರಿಯೆಯಲ್ಲಿ ಗಂಭೀರ ಮಟ್ಟದ ಅವ್ಯವಸ್ಥೆ ಹಾಗೂ ಮತ ಕಳುವು ನಡೆದಿದೆ ಅಂತ ಆರೋಪ ಮಾಡಿದ್ದಾರೆ. ಇದು ಕೇವಲ ತಾಂತ್ರಿಕ ದೋಷ ಅಲ್ಲ, ಬದಲಿಗೆ ಸರ್ಕಾರದ ಸಹಕಾರದೊಂದಿಗೆ ಸಂಯೋಜಿತವಾಗಿ ನಡೆದ ಕೃತ್ಯ ಆಗಿದೆ ಅಂತ ಆರೋಪ ಮಾಡಲಾಗಿದೆ. ಈ ಆರೋಪ ಪ್ರಜಾಪ್ರಭುತ್ವದ ಮೂಲಭೂತ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡುತ್ತೆ. ರಾಹುಲ್ ಗಾಂಧಿ ಅವರ ಆರೋಪಗಳು ಪ್ರಮುಖವಾಗಿ ಮತದಾನ ಪಟ್ಟಿಗಳಲ್ಲಿ ನಕಲಿ ಮತದಾರರ ಸೇರ್ಪಡೆ ಮತ್ತು ಚುನಾವಣಾ ಪ್ರಕ್ರಿಯೆಯಲ್ಲಿ ಬಿಜೆಪಿ ಚುನಾವಣಾ ಆಯೋಗದ ನಡುವಿನ ಗುಪ್ತ ಒಪ್ಪಂದವನ್ನ ಕೇಂದ್ರೀಕರಿಸಿದ್ದಾವೆ. ಮಹಾರಾಷ್ಟ್ರ, ಹರಿಯಾಣ ಮತ್ತು ಕರ್ನಾಟಕದಲ್ಲಿ ಲಕ್ಷಾಂತರ ನಕಲಿ ಮತದಾರರನ್ನ ಸೇರಿಸಿ ಬಿಜೆಪಿಗೆ ಅನುಕೂಲ ಮಾಡಿಕೊಡಲಾಗಿರೋದು ರಾಹುಲ್ ಸೇರಿ ವಿಪಕ್ಷ ನಾಯಕರು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ಲೋಕಸಭಾ ಚುನಾವಣೆಯ ನಂತರ ವಿಧಾನಸಭಾ ಚುನಾವಣೆಗೆ 1 ಕೋಟಿ ಹೊಸ ಮತದಾರರು ಸೇರಿದ್ದು ಅವರ ಹೆಚ್ಚಿನ ಮತಗಳು ಬಿಜೆಪಿಗೆ ಹೋಗಿದ್ದಾವೆ ಅಂತ ದಾಖಲೆಗಳಲ್ಲಿ ತಿಳಿಸಲಾಗಿದೆ. ಕರ್ನಾಟಕದ ಮಹದೇವಪುರದಲ್ಲಿ 80 ಮಂದಿ ಮತದಾರರು ಒಂದೇ ಸಣ್ಣ ಕೋಣೆಯಲ್ಲಿ ನೋಂದಾಯಿತರಾಗಿದ್ದಾರೆ. ಇವೆಲ್ಲವೂ ಕೂಡ ಓಟ್ ಚೋರಿಯ ಸ್ಪಷ್ಟ ಪುರಾವೆಗಳಾಗಿದ್ದಾವೆ. ಈ ಚುನಾವಣಾ ಆಯೋಗ ಬಿಜೆಪಿಯ ಏಜೆಂಟ್ನಂತೆ ಕೆಲಸ ಮಾಡ್ತಾ ಇದೆ ಅನ್ನೋದು ಇವುಗಳಿಂದ ಸಂಪೂರ್ಣವಾಗಿ ಸ್ಪಷ್ಟ ಆಗುತ್ತೆ. ಈ ಆರೋಪಗಳು 2014ರಿಂದನೂ ಇದ್ದ ಅನುಮಾನಗಳನ್ನು ಬಲಪಡಿಸುತ್ತೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಗುಜರಾತ್, ರಾಜಸ್ಥಾನ್ ಮತ್ತು ಮಧ್ಯಪ್ರದೇಶದಂತಹ ರಾಜ್ಯಗಳಲ್ಲಿ ಕಾಂಗ್ರೆಸ್ ಸೇರಿ ವಿಪಕ್ಷಗಳು 0 ಸೀಟ್ಗಳನ್ನು ಪಡೆದಿರುವುದು ಕೂಡ ಹಲವು ಅನುಮಾನಗಳನ್ನು ಮೂಡಿಸುತ್ತೆ. ಇನ್ನು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಅಕ್ರಮವಾಗಿ 1,250,000 ಮತಗಳನ್ನು ಸೇರಿಸಲಾಗಿದೆ ಅಂತ ಆರೋಪಿಸಿರೋ ರಾಹುಲ್ ಗಾಂಧಿ ನಕಲಿ ಮತದಾರರು, ಅಮಾನ್ಯ ವಿಳಾಸಗಳು, ಒಂದೇ ವಿಳಾಸದಲ್ಲಿ ಅನೇಕ ಮತದಾರರು, ಅಸ್ಪಷ್ಟ ಫೋಟೋಗಳು ಹಾಗೂ ಫಾರ್ಮ್ 6ರ ದುರ್ಬಳಕೆ ಮೂಲಕ ಮತಗಳ್ಳತನ ನಡೆದಿದೆ ಅಂತ ಬಿಡಿ ಬಿಡಿಯಾಗಿ ಅವರು ವಿವರಿಸಿದ್ದಾರೆ. ಕರ್ನಾಟಕದ ಮಹದೇವಪುರದಲ್ಲಿ ಅಷ್ಟೇ ಅಲ್ಲ, ಬಿಹಾರದಲ್ಲಿಯೂ ಕೂಡ ಮತಗಳುವು ಆರೋಪ ಇದೆ. ಇನ್ನು ಬಿಹಾರದ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯನ್ನು ವಿರೋಧ ಮಾಡಿ ಇಂಡಿಯಾ ಒಕ್ಕೂಟದ ನಾಯಕರು ಮಂಗಳವಾರ ಪ್ರತಿಭಟನೆಯನ್ನು ತೀವ್ರಗೊಳಿಸಿದ್ರು. ಚುನಾವಣಾ ಆಯೋಗದ ಕಚೇರಿಗೆ ವಿರೋಧ ಪಕ್ಷದ ನಾಯಕರು ಸೋಮವಾರ ಮೆರವಣಿಗೆಯನ್ನು ನಡೆಸಿದ್ರು. ಮಂಗಳವಾರವೂ ಕೂಡ ಈ ಪ್ರತಿಭಟನೆಯನ್ನು ನಡೆಸಿದ್ರು. ಸಂಸತ್ತಿನ ಆವರಣದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಸೇರಿದಂತೆ ಹಲವಾರು ವಿರೋಧ ಪಕ್ಷದ ನಾಯಕರು ಮಿಂಟಾದೇವಿ ಫೋಟೋ ಇರೋ ಟಿ ಶರ್ಟ್ಗಳನ್ನು ಧರಿಸಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಟಿ ಶರ್ಟ್ಗಳ ಹಿಂಭಾಗದಲ್ಲಿ 124 ನಾಟ್ ಔಟ್ ಅಂತ ದೊಡ್ಡದಾಗಿ ಬರೆಯಲಾಗಿತ್ತು. ಬಿಹಾರದ ಸಿವಾನ್ ಜಿಲ್ಲೆಯ 35 ವರ್ಷದ ಮಿಂಟಾದೇವಿ ದೇಶದಲ್ಲಿ ಒಂದು ರೀತಿ ಸಂಚಲನವನ್ನ ಸೃಷ್ಟಿ ಮಾಡಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಭಾಗವಾಗಿ ಪ್ರಕಟವಾದ ಕರಡು ಮತದಾರರ ಪಟ್ಟಿಯಲ್ಲಿ ಈ ಮಹಿಳೆಯ ವಯಸ್ಸು 124 ವರ್ಷ ಅಂತ ನಮೂದಾಗಿರೋದು ಇದಕ್ಕೆ ಕಾರಣ ಆಗಿದೆ. SIR ಪ್ರಕ್ರಿಯೆಯಲ್ಲಿನ ಎಡವಟ್ಟುಗಳಿಗೆ ಉದಾಹರಣೆಯ ಜೊತೆಗೆ ವ್ಯತ್ಯಾಸಗಳು, ಪಾರದರ್ಶಕತೆಯ ಕೊರತೆ ಸೇರಿದಂತೆ ನಾನಾ ಆಧಾರಗಳ ಮೇಲೆ ಚುನಾವಣಾ ಆಯೋಗದ ಪ್ರಕ್ರಿಯೆಯ ವಿರುದ್ಧ ಪ್ರತಿಪಕ್ಷಗಳು ಪ್ರತಿಭಟನೆಯನ್ನು ನಡೆಸಿದ್ದಾವೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಮತದಾರರ ಪಟ್ಟಿಯಲ್ಲಿ ಪಾರದರ್ಶಕತೆಯ ಕೊರತೆ ಹಾಗೂ ಮನೆ ಮನೆ ಸಮೀಕ್ಷೆಯ ಮೂಲಕ ಮತದಾರರನ್ನ ಸೇರಿಸುವುದರ ಬಗ್ಗೆಯೂ ಪ್ರತಿಭಟನೆಯಲ್ಲಿ ಪ್ರತಿಪಕ್ಷದ ಸಂಸದರು ಗಮನವನ್ನ ಸೆಳೆದಿದ್ದಾರೆ. SIR ಪ್ರಕ್ರಿಯೆಯನ್ನ ಸರಿಯಾಗಿ ಮಾಡದೇ ಇದ್ರೆ ಇಂತಹ ದೋಷಗಳು ಆಗ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ. ಹಾಗಿದ್ರೆ ಈ ಮಿಂಟಾದೇವಿ ಯಾರು? ಬಿಹಾರದ ಕರಡು ಮತದಾರರ ಪಟ್ಟಿಯಲ್ಲಿ ಈ ಮಿಂಟಾದೇವಿ ಹೆಸರಿದೆ. ಆಕೆಯ ವಯಸ್ಸನ್ನ 124 ವರ್ಷ ಅಂತ ನಮೂದಿಸಲಾಗಿದೆ. ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತದಾರರ ವಂಚನೆ ಕುರಿತ ತಮ್ಮ ಪ್ರೆಸ್ ಮೀಟ್ ಅಲ್ಲಿ ಇದನ್ನ ಉಲ್ಲೇಖ ಮಾಡಿದ್ರು. ವರದಿಗಳ ಪ್ರಕಾರ ಅವರ ವಯಸ್ಸು ವಿಶ್ವದ ಅತಿ ಹಿರಿಯ ವ್ಯಕ್ತಿ ಎಥೆಲ್ ಕ್ಯಾಟ್ ಹ್ಯಾರ್ಮ್ ಅವರಿಗೆ 115 ವರ್ಷ, ಅವರಿಗಿಂತಾನೂ 9 ವರ್ಷ ಹೆಚ್ಚಾಗಿದೆ ಇವ್ರಿಗೆ ವಯಸ್ಸು. ಮಿಂಟಾದೇವಿ ಬಿಹಾರದ ಸಿವಾನ್ ಜಿಲ್ಲೆಯ ನಿವಾಸಿ. ಈ ಬಗ್ಗೆ ಮತದಾರರ ಪಟ್ಟಿಯಲ್ಲಿ ಉಲ್ಲೇಖ ಆಗಿದೆ. ಧನಂಜಯ್ ಕುಮಾರ್ ಸಿಂಗ್ ಎಂಬುವರ ಪತ್ನಿ ಮಿಂಟಾದೇವಿಯವರು ಸಿವಾನ್, ಸಿಸ್ವಾನ್ ಬ್ಲಾಕ್, ಸಿಸ್ವಾ ಕಲಾನ್,
ಪಂಚಾಯತ್ ವ್ಯಾಪ್ತಿಯ ಅರ್ಜನಿಪುರ ಗ್ರಾಮದವರು. ಇವರ ವಿಧಾನಸಭಾ ಕ್ಷೇತ್ರದ ಹೆಸರು ದರೌಂಡ್. ಎಸ್ಐಆರ್ ಪ್ರಕ್ರಿಯೆಯ ಸಂದರ್ಭದಲ್ಲಿ ತಮ್ಮ ವಯಸ್ಸು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗಿರುವುದನ್ನು ಗಮನಿಸಿ ಮಿಂಟಾದೇವಿಯವರು ಕೂಡ ಹೌಹಾರಿದ್ದಾರೆ. ಎಸ್ಐಆರ್ ಕರಡು ಮತದಾರರ ಪಟ್ಟಿಯಲ್ಲಿ ಇವರ ಚುನಾವಣಾ ಗುರುತಿನ ಚೀಟಿ TSN 3400439 ಅಂತ ಇತ್ತು. ಗುರುತಿನ ಚೀಟಿಯಲ್ಲಿ ಮನೆ ಸಂಖ್ಯೆಯನ್ನ ನಮೂದು ಮಾಡಬೇಕಾಗಿರೋ ಸ್ಥಳದಲ್ಲಿ ಪತಿಯ ಹೆಸರನ್ನ ಬರೆಯಲಾಗಿತ್ತು. ಇದು ಇನ್ನೊಂದು ರೀತಿಯ ಎಡವಟ್ಟು. ಬಿಹಾರದಲ್ಲಿ ನಡೀತಾ ಇರೋ ಮತ ವಂಚನೆಗಳ ಬಗ್ಗೆ ಸಂಬಂಧಿಸಿದಂತೆ ಇಂಡಿಯಾ ಒಕ್ಕೂಟ ಪ್ರತಿಭಟನೆ ನಡೆಸಿದೆ. ನಕಲಿ ಮತದಾರರ ಪಟ್ಟಿ, ನಕಲಿ ಹೆಸರುಗಳನ್ನು ಬಯಲು ಮಾಡೋದಕ್ಕೆ ವಿರೋಧ ಪಕ್ಷ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.